ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರ ನಗರದ ಮಧ್ಯಭಾಗ ಆಗಿರುವ ಜೆಸಿ ಬಡಾವಣೆಯ ಹಳ್ಳದ ರಸ್ತೆಯನ್ನು ಕೂಡಲೇ ಸಿಸಿ ರಸ್ತೆಯನ್ನಾಗಿ ಮಾಡಬೇಕು ಹಾಗೂ ಸೈಡ್ ವಾಲನ್ನು ನಿರ್ಮಿಸಬೇಕು. ಇಲ್ಲಿ ದಿನಾಲು ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಾಹನಗಳು ಓಡಾಡುತ್ತಿದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ಪ್ರತಿಭಟನೆ ಮಾಡಲಾಯಿತು. ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಇಂಜಿನಿಯರ್ ಆದ ಕಾವೇರಿ ಅವರು 2 ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಶುರು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಾಮೇಶ್ ಮೇನೆ, ನಗರ ಘಟಕದ ಅಧ್ಯಕ್ಷರಾದ ಪ್ರಿಯತಮ್ ಬಾಬು, ಉಪಾಧ್ಯಕ್ಷರಾದ ಶಂಕರ್ ದುರ್ಗಜಿ, ಮುಖಂಡರಾದ ರವಿ ಸಿದ್ದಪ್ಪ, ಗೌರವ ಅಧ್ಯಕ್ಷರಾದ ಆಲ್ಸ್ವಾಮಿ, ಅಲ್ಲಾಬಕ್ಷಿ, ಶಿವು, ರಾಮು, ಚಂದ್ರು ಇನ್ನೂ ಸಂಘಟನೆಯ ಅನೇಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ SM ಜಾಕೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಮತ್ತು ಬಂಧುಗಳೇ, ಇವತ್ತು ನಾವು 2-3 ತಿಂಗಳಿಂದಲೂ ಕೂಡ ಹೋರಾಟ ಮಾಡ್ತಿದ್ದೀವಿ. ಇಂದಿನ ಅಧಿಕಾರಿಗಳನ್ನು ಬಂದು ತಕ್ಷಣವೇ ಇದೆಲ್ಲ ಸರ್ವೆ ಮಾಡಿದರು. ಹಿಂದೆ ಅಧಿಕಾರಿ AW ಇಂಜಿನಿಯರ್ ಕೂಡ ಬಂದಿದ್ದರು. ಅವರು ಕೂಡ ಈ ಸಮಕ್ಷಮ ನಡೆದಂಥ ಅನಾಹುತಗಳನ್ನು ಸಪಕ್ಷವಾಗಿ ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಮಾತ್ರ ಸೈಡ್ ವಾಲ್ ಮಾತ್ರ ರೆಡಿ ಮಾಡಿದರು, ರೋಡೇನೂ ಆಗಲಿಲ್ಲ. ಆದ ಕಾರಣ ಈಗ ನವೀನ್ ಸರ್ ನಮ್ಮ AW ಇಂಜಿನಿಯರ್ ಕೂಡ ಒಂದು ಸರ್ವೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಅದನ್ನು ಮನಸ್ಸಿಗೆ ಇನ್ನೂ ನಾಟಿಲ್ಲ, ಗೊತ್ತಾಗಿಲ್ಲ. ಮುಂದೆ ಕಂಡಕ್ಟರ್ದಾರಿದ್ದಾರೆ, ಇಂಜಿನಿಯರ್ಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ನೂರಾರು ಇಲ್ಲಿ ಶಾಲೆ ಮಕ್ಕಳು ಅಡ್ಡಾಡ್ತಿದ್ದಾರೆ. ನಿನ್ನೆ ಒಂದು ಶಾಲೆ ಮಗುವನ್ನು ಸ್ಪ್ರೆಡ್ ಆಗಿ ಇದೊಂದು ಅನಾಹುತ ಆಯ್ತು. ಇಲ್ಲಿ ಶಾಲೆ ಮಕ್ಕಳು ಅದು ಹೊಣೆಗಾರರು ಯಾರು? ಮೊನ್ನೆ ಜಿಲ್ಲಾಧಿಕಾರಿ ಗಮನಕ್ಕೆ ಹಾಕ್ಬೇಕಾ? ನಾವು ಇದೆಲ್ಲ ಲೇಟ್ ಆಗ್ತಿದೆ ಅಂತ ಗಮನಕ್ಕೆ ಹಾಕ್ಬೇಕಾ? ಹಂಗಾಗಿ ನಾನು ದಯವಿಟ್ಟು ಹೇಳ್ತಿದ್ದೀನಿ, ಇಲ್ಲಿ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಿದೆ. ದಯಮಾಡಿ ಕೂಡ ನೀವು ಇಲ್ಲಿ ನೋಡಿರಿ, ಇಲ್ಲಿ ಅಂಬೇಡ್ಕರ್ ಸ್ಕೂಲ್ ಇದೆ, ಮರಿನಸ್ ಸ್ಕೂಲ್ ಇದೆ, ಮತ್ತು ಹಲವಾರು ಹೋಗೋಂಥ ಮುಖ್ಯ ರಸ್ತೆ ಇದು. ಹರಿಹರ ಮೇನ್ ರೋಡ್ ಶಿವಮೊಗ್ಗ ಮತ್ತು ಹರಪನಹಳ್ಳಿ ರೋಡ್ ಬಂದಾತಂದರೆ ಈ ರೋಡೇ ಮುಖ್ಯ ರಸ್ತೆ. ಇದು ಹಾಳಾಗಿ ಅಲ್ಲಿ ಕೆಟ್ಟೋಗಿದೆ. ತಕ್ಷಣ ಅಧಿಕಾರಿಗಳಾಗಲಿ ಅವ್ರು ಸ್ಪಂದಿಸಬೇಕು. ಇವತ್ತು ನಾಳೆ ನಾಡ್ದ ನೋಡೋಣ ಮಾಡೋಣ ಅಂತ ಕೇಳಿದರೆ ನಾವು ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾವುದಕ್ಕೂ ಸ್ಪಂದಿಸಲ್ಲ. ತಕ್ಷಣವೇ ನಾವು ಕೂಡ ನಗರಸಭೆಗೆ ಮುತ್ತಿಗೆ ಹಾಕೋಂಥ ಟೈಮ್ ಇದೆ, ಅದಕ್ಕೆ ಅವಕಾಶ ಕೊಡಬೇಡಿ ನಮಗೆ. ಯಾಕಂದರೆ ಕಂಡಕ್ಟರ್ ಯಾರಿದ್ದಾರೋ ಅವ್ರು ಯಾರು ಟೆಂಡರ್ ಆಗಿದೆಯೋ ಇಲ್ಲೋ ಅಂತ ನಮಗೆ ಮಾಹಿತಿ ಇಲ್ಲ. ಅವರು ಕೂಡ ನಮಗೆ ಮಾಹಿತಿ ಕೊಡಬೇಕಾಗುತ್ತೆ. ಯಾಕಂದ್ರೆ 2 ಬಾರಿ 3 ಬಾರಿ ಕೂಡ ನಾವು ಅನಾಹುತ ಆಗಿದೆ ಅಂತ ಕೂಡ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳಾದರೆ ನಾವು ಯಾರ ಹತ್ರ ಹೋಗಬೇಕು? ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಾಕೋಣ ಇದ್ರ ಬಗ್ಗೆ. ಅದಕ್ಕೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೋ ನೀವು ಒಂದು ದಿವಸನೂ ಲೇಟ್ ಆಗಲಾರ್ದೇ ಈ ಕಾಮಗಾರಿಕೆಯನ್ನು ಚಾಲನೆ ಕೊಡಬೇಕು. ಇಲ್ಲ ಅಂದರೆ ಈ ಭಾಗದಲ್ಲಿ ಇರೋವಂತೆಲ್ಲ ರೋಡ್ಗಳು ಅಲ್ಲಿ ಮೊನ್ನೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ಆ ನೀರು ಹಾಕಿಲ್ಲ ಆ ಗುಂಡಿಗಳಿಗೆ, ಆ ಕೋರಿಂಗ್ ಮಾಡಿಲ್ಲ. ಅದು ಯಾರು ಪೌಡ್ರೆಲ್ಲ ಎದ್ದೇಳ್ತಿದ್ದೆ ಮೇಲ್ಗಡೆ. ಅಧಿಕಾರಿಗಳನ್ನು ಅದು ಗಮನಿಸ್ಬೇಕಾದ್ರೆ ಏನು ಆಗಿದೆಯೋ ಇಲ್ಲೋ, ಏನು ನಡೀತಿದೆಯೋ ಇಲ್ಲೋ ಗಮನಿಸಿ ಬರ್ರಿ. ಆ ರೋಡ್ನೆಲ್ಲ ತೋರಿಸ್ತೀನಿ ನಾನು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ಪಾಲನೆ ಮಾಡಬೇಕಲ್ಲ. ಯಾರು ಕಂಡಕ್ಟರ್ದಾರಿ ಕೊಟ್ಟಿದ್ದೀರ ಅದನ್ನೆಲ್ಲ ನೋಡಬೇಕಲ್ಲ. ನೋಡಲಿರ್ದವ್ರೆಲ್ಲ ಮಾಡ್ತಾರೆ ಅಂತ ಕೈ ಬಿಟ್ಟರೆ ಅದು ಮತ್ತೆ ಒಂದು 3 ತಿಂಗಳಿಗೆ ಮತ್ತೆ ಗುಂಡಿ ಆಗುತ್ತೆ. ಅದು ಲಕ್ಷಾಂತರ ರೂಪಾಯಿ ದುಡ್ಡು ಪೋಲಾಗಲ್ಲ ಸರ್ಕಾರಕ್ಕೆ. ಅದು ಹಾಕ್ಕೊಡ್ದು ಅಂತೇಳಿ ತಕ್ಷಣ ಈ ರೋಡ್ ಏನಿದೆಯಲ್ಲ, ಯಾವಾಗ ಕಾಮಗಾರಿಕೆ ಸ್ಟಾರ್ಟ್ ಮಾಡ್ತೀರ ಅಂತೇಳಿ ನಮ್ಮ ಗಮನಕ್ಕೆ ಹಾಕಬೇಕು. ಅಲ್ಲಿವರೆಗೂ ಕೂಡ ನಾವು ಈ ರೋಡ್ನಲ್ಲೇ ಇರ್ತೇವೆ. ನಾವು ರೋಡ್ ಬಿಟ್ಟು ಕದ್ಗಲ್ಲ. ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಈ ಹಿಂದೆ ನಾವು ಈ ಒಂದು ಹಳ್ಳದ ರಸ್ತೆಯನ್ನು ಮಾಡ್ಬೇಕಂತೇಳಿ ಹಿಂದೆ ಇರ್ತಕ್ಕಂಥ ಸುಬ್ರಹ್ಮಣ್ಯ ಶೆಟ್ಟಿ ಪೌರಾಯುಕ್ತರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಅವ್ರು ಆಯಿತು ನಾವು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಎಲ್ಲ ಇದು ಮಾಡಿದರು. ಆದರೆ ಅವರು ಬಂದಾಗ ಸಮೇತ ಆಗಲಿಲ್ಲ. ಈ ಹಿಂದೆ ಈಗೇನು AW ವಿನಯ್ ಸರ್ ಇದ್ದಾರೆ, ಅವರು ಸಮೇತ ನಾವು ಗಮನಕ್ಕೆ ತಂದಿದ್ವಿ. ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಇನ್ನೂವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗನೆ ಈ ಒಂದು ಸುಮಾರು ಇಲ್ಲಿ ಏನಿಲ್ಲ ಅಂದರೆ 2-3 ಸಾವಿರ ಶಾಲೆ ಮಕ್ಕಳು ಅಡ್ಡಾಡ್ತಾರಲ್ಲಿ. ಮರಿನಸ್ ಶಾಲೆ ಆಗಿರ್ಬೋದು, SJP ಕಾಲೇಜ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹರಿಹರ ಅಂಬೇಡ್ಕರ್ ಶಾಲೆ ಆಗಿರ್ಬೋದು, DRM ಆಗಿರ್ಬೋದು. ಅಲ್ಲ, ಇದು ಒಂದು ಮಧ್ಯಭಾಗ. ಇದು ಇಡೀ ಒಂದು ಹರಿಹರಕ್ಕೆ ಮಧ್ಯಭಾಗ ಅಂತಕ್ಕಂಥ ಜೆಸಿ ಬಡಾವಣೆ ಅಂತಕ್ಕಂಥದ್ದು. ಇಂಥ ಒಂದು ರಸ್ತೆ ಹದಗೆಟ್ಟು ನಿನ್ನೆ ನೋಡಿದ್ರೆ ಆಟೋ ಒಂದು ಪಲ್ಟಿ ಆಗಿದೆ. ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ 5-6 ಮಕ್ಕಳಿಗೆ ಗಾಯ ಆಗಿದೆ. ಅದಕ್ಕೆ ನಿಂದೇನು ಸಮಯ ಇದೇ ಥರ ಆಗಿತ್ತು. ನಾವು ಹೇಳಿದ್ಕೆ ಸೈಡ್ ವಾಲ್ ಮಾಡಿದ್ರು. ಅದೇ ರೀತಿ ಈ ಒಂದು ಶೀಘ್ರವೇ ಈ ಒಂದು ರಸ್ತೆಯನ್ನು ಮಾಡೋದ್ರ ಮುಖಾಂತರ ಸಾರ್ವಜನಿಕ ಅನುವು ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮ್ಮ ಕರ್ನಾಟಕ ರಕ್ಷಣೆ ಮುಂದಿನ ದಿನಗಳಲ್ಲಿ ನಾವು ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ರೋಡ್ ಶಾಂಕ್ಷನ್ ಆಗಿಲ್ಲ ಸರ್? ಇಲ್ಲ, ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದು ಬಿಡುಗಡೆ ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಅದು ಶಾಂಕ್ಷನ್ ಅಂತ ಹೇಳ್ತಾರೆ, ಆಗಿದೆ ಅಂತ ಕಾರ್ಯರೂಪ ಬರ್ಬೇಕಾ? ನಾವು ಸುಮಾರು ಕಳೆದ ಒಂದು ಪೂಜೆ ಮಾಡಿರಲ್ಲ ಸರ್? ಇದು ಮಾಡಿಲ್ಲ. ಇದು ಗುದ್ಲಿ ಪೂಜೆ ಆಗಿಲ್ಲ ಇನ್ನು. ಈಗೇನೋ ಈಗ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ಬೇಕಿದೆ. ಯಾಕಂದರೆ ಹಲವಾರು ಮಕ್ಕಳು ಅಡ್ಡಾಡ್ತಾರೆ ಇಲ್ಲಿಂದ. ಹಂಗಾಗಿ ಕೂಡಲೇ ಇದನ್ನ ತ್ವರಿತಗತಿಯಲ್ಲಿ ಕಾಮಗಾರಿ ಚಾಲನೆ ಮಾಡ್ಬೇಕಂತೇಳಿ ನಮ್ಮ ವೇದಿಕೆಯನ್ನು ನಾವು ಆಗ್ರಹ ಪಡಿಸ್ತೀವಿ. ಸಂಘ ಸಮಿತಿಯವರು ನಿನ್ನೆ ಬಂದು ಆಫೀಸಲ್ಲಿ ಕೇಳಿದ್ರು ಇದೇ ವಿಚಾರವಾಗಿ. ಟೆಂಡರ್ ಕಾಮಗಾರಿ ಟೆಂಡರ್ ಆಗಿದೆ, ಅದು ಎಲ್ಲೋ ಇಶ್ಯೂ ಕೂಡ ಆಗಿದೆ. ಇವಾಗ ಸುಭಾಷ್ ಅವರು ಅನ್ನೋ ಕಾಂಟ್ರಾಕ್ಟರ್ ಗುತ್ತಿಗೆದಾರರಿಗೆ ಆಗಿದೆ. ನಾಳೆ ಎಷ್ಟೊತ್ತಿದ್ರು ಇದನ್ನು ಸ್ಟಾರ್ಟ್ ಮಾಡಿಸ್ತೀವಿ.
ನಾಳೆ ಆಗಲೇಬೇಕು ಮೇಡಮರೇ. ನಾಳೆ ಏನಿದೆಯೋ ಒಂದು ಸಣ್ಣದಾಗಿ ಒಂದು ಪೂಜೆ ಕಾರ್ಯಕ್ರಮ ಮಾಡಿದರೆ ಯಾವ ಕೌನ್ಸಿಲರು ಯಾವ ರಾಜಕಾರಣಿ ಕೂಡ ಈ ಕಾಮಗಾರಿಕೆ ಪಾಲ್ಗೊಳ್ಳಂಗಿಲ್ಲ. ನಾವು ಪಾಲ್ಗೊಂಡ್ರೆ ತಕ್ಷಣವೇ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ಹಾಕ್ತೇವೆ. ಇದು ಹೋರಾಟಕ್ಕೆ ತಮ್ಮ ಅಧಿಕಾರಿಗಳಿಗೆ ಇದು ಕಾರ್ಯಕ್ರಮ ನಡಿಬೇಕು. ಯಾವ ರಾಜಕಾರಣಿನ ಎಂಟ್ರಿ ಹೊಡೆಯಂಗಿಲ್ಲ, ಯಾರು ಬರಕೂಡ್ದು ಇಲ್ಲಿ. ಯಾಕಂದ್ರೆ ಆ ರಾಜಕಾರಣಿ ಎಂಟ್ರಿ ಹೊಡೆದ್ರೆ ತಮ್ಮ ಅವಶ್ಯಕತೆಯನ್ನು ಬಳಸ್ಕೊಂತಾರೆ. ಅದಕ್ಕೆ ಅವಕಾಶ ಕೂಡ ಮಾಡಿಕೊಡ್ದು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡುತ್ತೆ. ಅಧಿಕಾರಿಗಳ ಏನು ನಿಮ್ಮ ಜವಾಬ್ದಾರಿ ಕೆಲಸ ಇದೆ, ನೀವೇ ನಿಂತು ಮಾಡಬೇಕು. ನೀವೇ ಅದನ್ನು ಒಳ್ಳೆ ಕೆಲಸ ಮಾಡ್ತೀರಿ, ನಮ್ಗೆ ವಿಶ್ವಾಸ ಇದೆ, ಅದು ನಂಬಿಕೆ ಇದೆ. ಮತ್ತು ಸುಭಾಷ್ ಅವರು ಕಂಠದಾರರು ಕೂಡ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರು ದೊಡ್ಡ ಕಂಠದಾರರು. ಅವ್ರು ಇಂಥ ಕೆಲಸಗಳನ್ನು ತಕ್ಷಣ ಕೈ ಹಾಕಿದರೆ ಅವರು ಕೂಡ ಸಂಪೂರ್ಣ ಮುಗಿಸ್ತಾರಂತ ವಿಶ್ವಾಸ ಇದೆ. ಅದಕ್ಕೆ ನಾವು ಯಾವತ್ತೂ ಮನೆ ನಿಲ್ಲಿಸ್ತೇವೆ. ಜಾತ್ರೆ ಇದೆ, ಹಂಗಾಗಿ ನಾಳೆ ಒಂದು ದಿವಸ ಬಿಡುವು ಕೊಟ್ಟು ನಾಡ್ದ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಸಂಘ ಸಂಸ್ಥೆಗಳನ್ನೆಲ್ಲ ಕರ್ಕೊಂಡು ಸ್ನೇಹಿತರುಗಳನ್ನ ಅದನ್ನು ಏನು ಮಾಡಬೇಕು ಎಸ್ಟಿಮೇಟ್ ಪ್ರಕಾರ ಅದನ್ನು ಚಾಲನೆ ಕೊಟ್ಟು ಮಾಡುತ್ತೆ. ಸೋಮವಾರ ಅಥವಾ ಸೋಮವಾರ ಅಥವಾ ಮಂಗಳವಾರ. ಸೋಮವಾರ ಈಗ ನಮ್ಮ ರಕ್ಷಣಾ ವೇದಿಕರು, ಆಮೇಲೆ ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು, ಕಮಿಷನರು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸರ್ ಏನೇನು ಎಸ್ಟಿಮೇಟ್ ಆಗಿದೆಯಮ್ಮ ಅದು ಹೇಳ್ರಿ. ನಮ್ಗೆ ಏನೇನು ರೋಡ್ ಆಗಿದೆ, ಏನೇನು ಮಾಡ್ಬೇಕಂತಿದ್ದೀರಾ? ಇದಕ್ಕೆ ಫಸ್ಟು ಸ್ಕ್ವಾರಿಫೈಯಿಂಗ್ ಅಂತ ಇದೆ. ಸ್ಕ್ವಾರಿಫೈಯಿಂಗ್ ಆದ್ಮೇಲೆ ವೆಟ್ ಮಿಕ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕೋದು. ಆಮೇಲೆ ಆ ಕಡೆ ಇದೆಯಲ್ಲ ಸೈಡ್ ವಾಲ್ ಇದೆ, ಸೈಡ್ ವಾಲ್ ಕೂಡ ಇದೆ. ಮಾಜಿ ಅಧ್ಯಕ್ಷರು ಬಂದಿದ್ದಾರೆ, ಅವ್ರ ಕಡೆನ ಏನು ಕೇಳೋಣ ಸರ್. ಇದು ಏನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇದು ನಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಧೋರಣೆ. ಈ ಹಿಂದೆ ಅದೇನು ಅರ್ಧ ವಾಲ್ ಮಾಡಿದ್ರು, ಆನಂತರ ಇದು ಮೇಂಟೈನೇ ಮಾಡಿಲ್ಲ. 11 ವರ್ಷದಲ್ಲಿ ಬೀಳೋ ಸ್ಥಿತಿಗಿದೆ. ಅಧಿಕಾರಿಗಳಿದಾರಲ್ಲ, ಒಳ್ಳೆಯ ರೀತಿಯಿಂದ ಅದನ್ನ ಕಾಮಗಾರಿಯನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಅದೇ ರೀತಿ ಊರಲ್ಲಿ ಎಲ್ಲ ಕಡೆಗೂ ರೆಸ್ಟೋರೇಷನ್ ಮಾಡ್ತಾ ಇದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಅದನ್ನು ನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಅವರಲ್ಲಿಲ್ಲ. ಬಂದು ನೋಡಬೇಕು ಏನಾಗಿದೆ ಏನು. ಈಗೆಲ್ಲ ಮಣ್ಣೆಲ್ಲ ಏನದು, ಈಗ ಸಿಮೆಂಟು ಗೊತ್ತಾಗ್ತಾ ಇಲ್ಲ, ಅದು ಮಣ್ಣು ಐತಿ ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ರಿ, ಈಗ ಎಕ್ಸ್ಟೇಷನ್ನಲ್ಲಿ ರಿಪೇರಿ ಇನ್ನೂ 1 ತಿಂಗಳಾಗಿಲ್ಲ, ಎಲ್ಲ ಮತ್ತಲ್ಲಿ ಕೀಳೋದಕ್ಕೆ ಹಚ್ಚಿದ್ವಿ, ಮತ್ತು ರೋಡ್ ಕೀಳಕ್ಕೆ ಹಚ್ಚಿದ್ವಿ, ರಾಡ್ ಹೇಳಕ್ಕೆ ಹಚ್ಚಿದವು. ಅವಕ್ಕೆಲ್ಲ ಅಧಿಕಾರಿಗಳ ಮೇಲೆ ಹೊಣೆಗಾರನ ಮಾಡಬೇಕಾಗುತ್ತೆ. ಆದ ಕಾರಣ ತಾವು ಅಧಿಕಾರಿಗಳು ಅದನ್ನು ನಿಂತ್ಕೊಂಡದ್ದು ಕ್ಲೀನಾಗಿ ನಿಮ್ಮ ವರ್ಕ್ ಇನ್ಸ್ಪೆಕ್ಟರ್ ಅದಾರಲ್ಲ, ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ವ್ಯವಸ್ಥೆ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್.